ರಾಜ್ಯ ರಾಜಕೀಯದಲ್ಲಿ ನಂಬರ್ ಗೇಮ್ ಅಥವಾ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತಹ ಪ್ರಕ್ರಿಯೆ ಶುರುವಾಗಿದೆ ಅನ್ನೋ ವಿಚಾರ ಇದೆಯಲ್ಲ, ಈಗ ಇದಕ್ಕೊಂದು ಮೇಜರ್ ಟ್ವಿಸ್ಟ್ ಸಿಗ್ತಾ ಇದೆ. ಡಿಕೆ ಪವರ್ ಗೇಮ್ಗೆ ಸಿದ್ದು ಟೀಮ್ನಿಂದಲೂ ಕೂಡ ನಂಬರ್ ಗೇಮ್ ಶುರುವಾಯ್ತಾ? ನಂಬರ್ ಗೇಮ್ಗೆ ಖುದ್ದು ಅಖಾಡಕ್ಕೆ ಇಳಿದ್ರ ಸಿಎಂ ಪುತ್ರ ಅನ್ನೋ ಕುತೂಹಲ. ಮೊನ್ನೆ ಜೈಲಲ್ಲಿ ವೀರೇಂದ್ರ ಪಪ್ಪಿ ಹಾಗೂ ವಿನಯ್ ಕುಲಕರ್ಣಿಯನ್ನ ಡಿಕೆ ಶಿವಕುಮಾರ್ ಭೇಟಿಯಾಗಿದ್ರು. ಒಬ್ಬೊಬ್ರು ನನಗೆ ಇಂಪಾರ್ಟೆಂಟು, ತಲೆ ಎಣಿಸ್ಬೇಕಾದ್ರೆ ಅನ್ನೋ ರೀತಿಯಲ್ಲಿ ಅವರೊಂದು ಮೆಸೇಜ್ ಕೊಟ್ಟರು. ಇದನ್ನು ನೋಡ್ಕೊಂಡು ನಾವು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂತ ಇವರು ಕೆಲ ಶಾಸಕರನ್ನ, ಅಂದರೆ ಈ ಬಣದಲ್ಲಿ ಗುರುತಿಸ್ಕೊಂಡಿರೋರು ಅಥವಾ ಈ ಬಣದ ಭಾಗವಾಗಿರೋರು ಶಾಸಕರನ್ನ ಭೇಟಿ ಆಗ್ತಿದ್ದಾರೆ. ಪಬ್ಲಿಕ್ ಟಿವಿಯಲ್ಲಿ ಭಾನುವಾರದ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯ ಭಾಗ ಏನು ಅಂದರೆ, ರಹಸ್ಯವಾಗಿ ಶಾಸಕ ಪ್ರಸಾದ್ ಅಬ್ಬಯ್ಯರನ್ನ ಯತೀಂದ್ರ ಸಿದ್ದರಾಮಯ್ಯ ಅವರು ಭೇಟಿಯಾಗಿದ್ದಾರೆ. ಇದು ಅವ್ರ ಮನೆ ಹತ್ರ ತೆಗೆಸ್ಕೊಂಡಂತಹ ಫೋಟೋ. ಇದಾದ ನಂತರ ಒಂದು ಕ್ಲೋಸ್ ಡೋರ್ ಮೀಟಿಂಗ್ ಆಗಿದೆ. ಅಲ್ಲಿ ಇಲ್ಲೂ ಕೂಡ ಚರ್ಚೆಗಳಾಗಿದ್ದಾವೆ. ಕ್ಲೋಸ್ ಡೋರ್ ಮೀಟಿಂಗ್ನ ಗುಟ್ಟನ್ನು ಯಾರೂ ಬಿಟ್ಕೊಡ್ತಾ ಇಲ್ಲ. ಬಟ್ ಈ ಕಡೆಯಿಂದಲೂ ಕೂಡ ನಂಬರ್ ಗೇಮ್ ಚಾಲೂ ಆಗಿದೆ ಅನ್ನೋದನ್ನು ತಿಳಿಸೋ ಪ್ರಯತ್ನವನ್ನು ಮಾಡೋದಕ್ಕೆ ಹೊರಟಂಗಿದೆ. ನಾವು ಸುಮ್ಮನೆ ಕೂತಿಲ್ಲ, ನಾವು ಶಕ್ತಿ ಸಾಮರ್ಥ್ಯವನ್ನು ವೃದ್ಧಿಸ್ಕೊಳ್ತಾ ಇದ್ದೀವಿ. ಆಮೇಲೆ ನಮ್ಮ ಹತ್ರ ಇರೋರು ನಮ್ಮ ಜೊತೆಗೇ ಇದ್ದಾರಾ ಅಥವಾ ಬೇಲಿ ಮೇಲೆ ಕೂತಿದ್ದಾರಾ ಅದನ್ನು ನಾವು ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ನಾವು ಯುದ್ಧದಲ್ಲಿ ಹಿಂದೆ ಬಿದ್ದಿಲ್ಲ ಅನ್ನೋನ್ನ ತೋರಿಸ್ತಿದ್ದಾರೆ. ಸಿಎಂ ಪುತ್ರ ಯತೀಂದ್ರರನ್ನ ಭೇಟಿಯಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಸಕ ಪ್ರಸಾದ್ ಅಬ್ಬಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂದರೆ, ಸಹಿ ಸಂಗ್ರಹಕ್ಕೆ ನನಗಂತೂ ಯಾವುದೇ ಕರೆಗಳು ಬಂದಿಲ್ಲ. ಇದು ಎಕ್ಸ್ಕ್ಲೂಸಿವ್ ಆಗಿ ಕೊಡ್ತಾ ಇರುವಂತಹ ಸ್ಟೇಟ್ಮೆಂಟ್ನ ಭಾಗ. ಸಹಿ ಸಂಗ್ರಹ ನಡೀತಾ ಇದೆ, ಡಿ ಕೆ ಶಿವಕುಮಾರ್ ಕಡೆಯವರು ನಡೆಸ್ತಿದ್ದಾರೆ ಅನ್ನೋ ಮಾತಿದೆಯಲ್ಲ, ಅದಕ್ಕೆ ಅವ್ರು ಹೇಳಿದ್ದಾರೆ ನನಗೆ ಯಾವ ಕರೆನೂ ಬಂದಿಲ್ಲ. ಸಿದ್ದರಾಮಯ್ಯ ಅವರೇ 5 ವರ್ಷಗಳ ತನಕ ಮುಖ್ಯಮಂತ್ರಿ ಆಗಿರ್ತಾರೆ. ಮುಖ್ಯಮಂತ್ರಿ ಬದಲಾವಣೆಗೆ ಹೈಕಮಾಂಡ್ ಚಿಂತನೆಯನ್ನು ಮಾಡಿಲ್ಲ. ಈಗೇನು ಸ್ಟೇಟಸ್ ಇದೆ ಅದನ್ನೇ ಮೇಂಟೈನ್ ಮಾಡೋದು ಹೈಕಮಾಂಡ್ ಅನ್ನೋದು ಈ ಭೇಟಿಯ ನಂತರ ಕೊಟ್ಟಂತಹ ರಿಯಾಕ್ಷನ್ ಆಗ್ತಿದೆ. ಶಾಸಕ ಪ್ರಸಾದ್ ಅಬ್ಬಯ್ಯ, ಸದ್ಯ ರಾಜ್ಯ ರಾಜಕೀಯದಲ್ಲಿ ದೆಹಲಿ ಕಸರತ್ತು ಜಾಸ್ತಿ ನಡೆದಿದೆ. ಒಂದು ಕಡೆ ಸಹಿ ಸಂಗ್ರಹ ನಡೆದಿದೆ ಮತ್ತು ಬಹಿರಂಗವಾಗಿ ಸಚಿವ ಸ್ಥಾನದ ಆಕಾಂಕ್ಷಿಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ CM ಬದಲಾವಣೆ ಮಾತು ಕೇಳಿ ಬರ್ತದೆ. ಇದರೆಲ್ಲವರನ್ನು ಮಾತನಾಡಲು ಕಾಂಗ್ರೆಸ್ ಶಾಸಕರಾದಂಥ ಅಬ್ಬಯ್ಯ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಸದ್ಯದ ರಾಜಕೀಯ ಪರಿಸ್ಥಿತಿ ತಾವು ನೋಡೋದಾದರೆ ಹೇಗೆ ನೋಡ್ತಾ ಇದ್ದೀವಿ? ಖಂಡಿತವಾಗಿ ಕೂಡ ಆ ಥರದ ಏನೋ ಯಾವುದು ಥರದ ಬದಲಾವಣೆಗಳು ಇಲ್ಲಿ ನಡೆದಿಲ್ಲ. ಆ ರೀತಿಯ ಚರ್ಚೆಗಳು ಕೂಡ ಆಗಿಲ್ಲ. ಏನೇ ಕಾಂಗ್ರೆಸ್ನಲ್ಲಿ ಬದಲಾವಣೆಗಳಿದ್ದರೂ ಕೂಡ ಅದು ಖಂಡಿತವಾಗಿ ಕೂಡ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ತದೆ ಆ ತೀರ್ಮಾನವೇ ಅಂತಿಮ ಆಗಿರ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರು ಕೂಡ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾಯಿದ್ದಾರೆ. ನಾನು ಅದರ ಬಗ್ಗೆ ಹೆಚ್ಚಿಗೆ ಹೇಳಲಿಕ್ಕೆ ಹೋಗೋದಿಲ್ಲ. ಖಂಡಿತವಾಗಿ ಕೂಡ ಈಗಿನ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ, ನಮ್ಮ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಒಳ್ಳೆಯ ಆಡಳಿತ ನಡೀತಾ ಇದೆ. ಅದು ಏನೇ ತೀರ್ಮಾನಗಳಿದ್ದರೂ ಕೂಡ ಖಂಡಿತವಾಗಿ ಕೂಡ ಹೈಕಮಾಂಡ್ ನಿರ್ಧಾರ ಆಗೋರಿಗೆ ಯಾವುದೂ ಕೂಡ ಬದಲಾವಣೆಗಳು ಇಲ್ಲ. ಅಲ್ಲ ಸರ್, ತಾವೊಬ್ಬ ಶಾಸಕರಾಗಿ ಸಿದ್ದರಾಮಯ್ಯ ಅವರು 5 ವರ್ಷ ಮುಂದುವರಿತಾರೆ ಅಲ್ಲ, ಈಗ ಖಂಡಿತವಾಗಿ ಕೂಡ ಯಾವುದೂ CM ಕುರ್ಚಿ ಖಾಲಿ ಅಂತಲೂ ಕೂಡ ಎಲ್ಲಿ ಹೇಳಿಲ್ಲ. ಇವರು ಅದು ಏನೇ ನಿರ್ಧಾರಗಳಿದ್ದರೆ ಅಂತಿಮವಾಗಿ ಹೈಕಮಾಂಡ್ ಮಾಡುವಂಥದ್ದು. ಈ ಸದ್ಯಕ್ಕೆ ಯಾವುದೋ ಬದಲಾವಣೆಗಳು ಕೂಡ ಯಾವುದೋ ಅದರ ಪ್ರಸ್ತಾಪನೂ ಆಗಿಲ್ಲ ಇಲ್ಲಿನೂ ಕೂಡ. ಸರ್, ಒಂದು ಸಹಿ ಸಂಗ್ರಹ ಆಗ್ತಾ ಇದೆ. ಕೆಲವು ಶಾಸಕರಾದ್ರೆ ನನಗೆ ಫೋನ್ ಬಂದಿತ್ತು, ನಿಮಗೇನು ಫೋನ್ ಬಂದಿತ್ತು? ನನಗೆ ಯಾವುದೂ ಯಾರ ಕರೆನೂ ಬಂದಿಲ್ಲ. ಇದೆಲ್ಲ ಮಾಧ್ಯಮಗಳಲ್ಲಿ ಬಿಂಬಿತವಾಗ್ತಾ ಇದೆ. ಖಂಡಿತವಾಗಿ ಕೂಡ ಸಚಿವರು ಹೇಳ್ತಾ ಇದ್ದಾರೆ, ಶಾಸಕರು ಹೇಳ್ತಾ ಇದ್ದಾರೆ ಫೋನ್ ಬಂದಿತ್ತು ಅಂತ. ಯಾವುದು ಸಹಿ ಸಂಗ್ರಹ ಎಂಥದ್ದು ಯಾವುದೂ ನಡೆದೇ ಇಲ್ಲ. ಭಾಳ ಅನ್ಯೋನ್ಯದಿಂದ ಪ್ರೀತಿಯಿಂದ ಅದು ನಮ್ಮೊಬ್ಬ ಶಾಸಕ, ಕಾಂಗ್ರೆಸ್ಸಿನ ಶಾಸಕರು, ಹಿರಿಯ ಒಬ್ಬ ಶಾಸಕರು ಮತ್ತು ಮಾಜಿ ಮಂತ್ರಿಗಳಾದಂಥವ್ರು ಅವರು ಭೇಟಿ ಮಾಡುವಂಥದ್ದು ಅವ್ರ ಕರ್ತವ್ಯ, ಸಹಜ. ಅದು ಆ ರೀತಿಯಲ್ಲಿ ಸಹಜ ಭೇಟಿ ಇದೆ. ಅದಕ್ಕೆ ಬೇರೆ ಬೇರೆ ಬಣ್ಣ ಕೊಡುವಂಥದ್ದು ಅಗತ್ಯ ಇಲ್ಲ. ಖಂಡಿತವಾಗಿ ಕೂಡ ಆ ರೀತಿ ಯಾವುದೂ ನಡೆದಿಲ್ಲ, ಯಾವುದೂ ಆಗ್ತಾಯಿಲ್ಲ. ನೀವೇ ತೋರಿಸಿದ್ರಿ, ಭಾಳಷ್ಟು ಗುಪ್ತವಾದಂಥ ಚರ್ಚೆ ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಕೂಡ ಮಾಡಿದ್ದಾರೆ. ಅವರೆಲ್ಲ ಕೂಡ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಒಂದೇ ರೀತಿಯಲ್ಲಿ ಪಾರ್ಟಿಯನ್ನು ಮುಂದೆ ನಮ್ಮ ಸರ್ಕಾರ ತರಬೇಕನ್ನುವಂಥ ಒಂದು ದಿಟ್ಟ ಅವರು ನಿಲುವಿದೆ. ಅದರ ಪ್ರಕಾರ ಅವರು ಕೆಲಸ ಮಾಡ್ತಾಯಿದ್ದಾರೆ ವಿನಃ ಸುಮ್ಮನೆ ಇವೆಲ್ಲ ಗೊಂದಲ. ಯಾರೋ ಒಂದು ಹೈಕಮಾಂಡಿಗೆ ಹೋಗಿ ಯಾವ ರೀತಿ ಒಂದು ಭೇಟಿ ಆದ ತಕ್ಷಣ ಬೇರೆ ರೀತಿ ಹೇಳಿಕೆಗಳಾಗ್ತಾಯಿದ್ದಾವೆ, ಯಾವುದೂ ಇಲ್ಲ ಆ ಥರದ್ದು.
ನಾವು ಡೆಲ್ಲಿಯಲ್ಲಿ ಇದ್ರಿ ಸರ್, ಡೆಲ್ಲಿಯಲ್ಲಿ ಈ ಪರಿಸ್ಥಿತಿ ಇದೆ ಸರ್. ಯಾವುದೂ ಡೆಲ್ಲಿಯಲ್ಲಿ ಆ ಥರದ್ದು ಯಾವುದೂ ವಾತಾವರಣನೇ ಕಾಣಲಿಲ್ಲ. ನಾನು ಹೋಗಿದ್ದು ನಮ್ಮದೇನು 42,000 ಮನೆಗಳು ರಾಜ್ಯಾದ್ಯಂತ ಇನಾಗ್ರೇಷನ್ ಮಾಡಬೇಕಾಗಿತ್ತು. ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿದ್ವಿ. ಸಮಯ ಕೊಡ್ತೀನಿ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿ ಅವ್ರ ಸಮಯ, ನಮ್ಮ AICC ಪ್ರೆಸಿಡೆಂಟ್ ಅವರು, ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಂದು ಸಮಯ ಕೊಡ್ತಾರೆ. ಆವಾಗ ನಾವು ಇಮಿಡಿಯೇಟಾಗಿ ಅದನ್ನು ಇನಾಗ್ರೇಷನ್ ಕಾರ್ಯಕ್ರಮ ಸಿದ್ಧತೆ ನಡೆಸಿದ್ರಿ ಸರ್. 29ಕ್ಕೆ ಮುಂದೂಡಿಕೆ ಅಂತ ಮಾತುಗಳು ಕೇಳಿ ಬರ್ತಾ ಇಲ್ಲ. ಅದೇ ಒಂದು ಸ್ವಲ್ಪ ಮುಂದುವರಿಯುವಂಥದ್ದು ಆಗ್ತದೆ. ಈಗ ಬೇರೆ ಸೆಷನ್ ಬೇರೆ ಬಂದಿದೆ. ಸೆಷನ್ದ ನಂತರ ನಾವು ಅದು ಪ್ರೋಗ್ರಾಮ್ ಮಾಡ್ತೀವಿ. ಸಿಎಂ ಪುತ್ರ ಬಂದು ಹೋದ ಮೇಲೆ ಶಾಸಕ ಕೋನರೆಡ್ಡಿ ಮತ್ತು ಪ್ರಸಾದ್ ಅಬ್ಬಯ್ಯ ನಡುವೆ ಮಾತುಕತೆಗಳಾಗಿದೆ. ಇಬ್ರು ಕೂಡ ಭೇಟಿಯಾಗಿದ್ದಾರೆ. ಸಿಎಂ ಅತ್ಯಾಪ್ತ ಶಾಸಕರು ಆಗಿರುವಂತಹ ಶಾಸಕ ಕೋನರೆಡ್ಡಿ ಪ್ರಸಾದ್ ಅಬ್ಬಯ್ಯರನ್ನ ಭೇಟಿಯಾಗಿರೋದು ಕುತೂಹಲವನ್ನ ಸಹಜವಾಗಿ ಕೆರಳಿಸ್ತಾ ಇದೆ. ಈ ವೇಳೆ ರಿಯಾಕ್ಷನ್ ಕೇಳಿದಾಗ ಅವ್ರು ಹೇಳ್ತಾ ಇದ್ದಾರೆ, ಪ್ರಸಾದ್ ಅಬ್ಬಯ್ಯ ಮತ್ತು ನನ್ನ ಭೇಟಿ ವೈಯಕ್ತಿಕ ಅಷ್ಟೇ, ಓನ್ಲಿ ಪರ್ಸನಲ್ ಟಾಕ್ಸ್ ಆಗಿದೆ. ಬಹಿರಂಗ ಹೇಳಿಕೆ ಕೊಡದಂತೆ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆ. ಹೀಗಾಗಿ ನಾನಂತೂ ಮಾತಾಡೋದಕ್ಕೆ ಹೋಗಲ್ಲ ಅಂತ ಸೇಫ್ ಗೇಮ್ ಪ್ಲೇ ಮಾಡ್ತಿದ್ದಾರೆ ನವಲಗುಂದ ಶಾಸಕ ಕೋನರೆಡ್ಡಿ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಮಾತುಕತೆ ಬರ್ತಾಯಿದೆ. ಅದರ ಜೊತೆಗೆ ಒಂದಿಷ್ಟು ಬೆಳವಣಿಗೆ ನಡೀತಿದೆ. ಈಗ ವಿಶೇಷವಾಗಿ ಶಾಸಕ ಪ್ರಸಾದ್ ಅಬ್ಬಯ್ಯ ಅವ್ರ ಮನೆಗೆ NH ಕೋನರೆಡ್ಡಿ ಅವರು ಭೇಟಿ ನೀಡಿರುವಂಥದ್ದು. ಸೊ ಬಗ್ಗೆ ಮಾತನಾಡಲು ಅವರಿದ್ದಾರೆ. ಸರ್, ಏನು ವಿಶೇಷ ಸರ್ ಭೇಟಿ? ನಮ್ಮದು ಪ್ರಸಾದ್ ಅಬ್ಬಯ್ಯವ್ರ ಭೇಟಿ ಏನು ಹೊಸದಲ್ಲ. ನಿರಂತರವಾಗಿ ಅವರ ಅಂತಮ್ರ ಜೊತೆ ನಾವಿರ್ತೀವಿ. ನನ್ನ ಮಗನ ಮದುವೆ 7ನೇ ತಾರೀಕಿದೆ. ಅವ್ರಿಗೆ ಇನ್ವಿಟೇಷನ್ ಕೊಡ್ಲಿಕ್ಕೆ ಬಂದೇವೆ. ನಾವು ನಮ್ಮ ಮನೆಯವ್ರು ಸೇರಿ ಬಂದೇವೆ. ಹಾಂ ಸರ್. ಅಲ್ಲ, ಸಹಜವಾಗಿ ಸರ್ ಭೇಟಿ ಆಗ್ತಾ ಇರ್ತೀರಿ, ಮನೆಗೆ ಬಂದು ಈ ಸಂದರ್ಭದಲ್ಲಿ ಭೇಟಿ ಆಗೋದು ಸ್ವಲ್ಪ ಕುತೂಹಲ. ಅರೆ, ನಿಮಗೆ ಇದು ವಿಚಿತ್ರ ಅದು. ಮಾನ್ಯ ಮುಖ್ಯಮಂತ್ರಿಗಳ ಮನೆಗೆ ಹೋಗಿ ಬಂದೀನಿ, ಉಪಮುಖ್ಯಮಂತ್ರಿಗಳ ಮನೆಗೆ ಹೋಗೀನಿ, ಆಮೇಲೆ ಖರ್ಗೆ ಸಾರ್ ಮನೆಗೆ ಹೋಗೀನಿ, ಇವತ್ತು ಪ್ರಸಾದ್ ಅಬ್ಬಯ್ಯವ್ರ ಮನೆಗೆ ಬಂದೀನಿ. ಹಿಂಗೆ ಶಾಸಕರು ಜನಸಂಪರ್ಕ ಮಾಡ್ತಕ್ಕಂಥದ್ದು ಏನು ಹೊಸದಲ್ಲ, ಭೇಟಿ ಆಗ್ತಕ್ಕಂಥದ್ದು ನಮ್ಮ ಪ್ರಕ್ರಿಯೆ. ಓಕೆ ಸರ್. ಸರ್, ಈಗ CM ಬದಲಾವಣೆ ಮಾತು ಕೇಳಿ ಬರ್ತಾ ಇದೆ, ಸಹಿ ಸಂಗ್ರಹ ನಡೀತಾ ಇದೆ. ತಮಗೇನಾದರೂ ಫೋನ್ ಬಂದಿತ್ತಾ ಸರ್ ಡೆಲ್ಲಿಯಿಂದ? ನೋಡಿ, ನಮ್ಮ AICC ಪ್ರಧಾನ ಕಾರ್ಯದರ್ಶಿಗಳು ಸನ್ಮಾನ್ಯ ಸುರ್ಜಿವಾಲ ಸಾಹೇಬರು ಒಂದು ಸಂದೇಶವನ್ನು ಕೊಟ್ಟರೆ, ಯಾವ ಶಾಸಕರು ಕೂಡ ಯಾವುದೋ ವಿಷಯನ ಚರ್ಚೆ ಮಾಡಬಾರ್ದು ಅಂತ, ಯಾವುದೇ ಚರ್ಚೆನ ನಾವು ಮಾಡಬಾರ್ದು ಅಂತ ಹೈಕಮಾಂಡ್ನಿಂದ ಡೈರೆಕ್ಟರ್ ಬಂದ ಮೇಲೆ ನಾವು ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇಲ್ಲ. ಚರ್ಚೆ ಏನಿದ್ರೂ ಹೈಕಮಾಂಡ್ ತೀರ್ಮಾನ ಅಂತಿಮ. CM ಸಿದ್ದರಾಮಯ್ಯ 5 ವರ್ಷವಾಗಿ ಅಲ್ಲ, ಅದ್ರ ಬಗ್ಗೆ ಯಾರಿಗೂ ಮಾತಾಡಬಾರ್ದು. ಯಾರು ನಮ್ಗೆ ಹೈಕಮಾಂಡ್ ಡೈರೆಕ್ಷನ್ ಆಗೈತೆ, ಹಂಗೆ ಫಾಲೋ ಮಾಡಬೇಕು, ನಾ ಮಾತಾಡಬೇಕು. ಇರೋ ಸತ್ಯ ಹೇಳಕ್ಕೆ ಯಾಕೆ ಸರ್? CM ಇರ್ತಾರಂತ ಹೇಳಿ ಅಥವಾ ಇಲ್ಲ ಅಂತ? ಹಂಗೆ ಪ್ರಶ್ನೆ ಬಂದಿಲ್ಲ. ಇದೆ ಏನೇ ಬದಲಾವಣೆ ಮಾಡಬೇಕಾದ್ರೂ ಇದು ಮಾಡಬೇಕಾದ್ರೂ ನಮ್ಮ ಹೈಕಮಾಂಡ್ ಐತಲ್ಲ, ಆ ತೀರ್ಮಾನ ಅಂತಿಮ.